ಬೋರ್ವೆಲ್ ಲಾರಿ ಡ್ರೈವರ್ನ ಬರ್ಬರ ಹತ್ಯೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪರಪ್ಪನ ಅಗ್ರಹಾರದ ACES ಲೇಔಟ್ನಲ್ಲಿ ನಡೆದಂತಹ ಘಟನೆ ಇದು. ಸುರೇಶ್ ಕೊಲೆಯಾಗಿರುವ ಬೋರ್ವೆಲ್ ಲಾರಿ ಡ್ರೈವರ್ ಅಂತ ಹೇಳಲಾಗ್ತಾ ಇದೆ. ಮುಖಕ್ಕೆ ಕಬ್ಬಿಣದ ರಾಡ್ನಿಂದ ಹೊಡೆದು ಹತ್ಯೆ ಮಾಡಲಾಗಿದೆ. ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ಆರೋಪಿ. ನಿನ್ನೆ ರಾತ್ರಿ ಸುಮಾರು 11:30ಕ್ಕೆ ನಡೆದಿರುವಂತಹ ಹತ್ಯೆ ಇದು. ಬಟ್ ಏನು ಕಾರಣ ಇನ್ನಷ್ಟೇ ಮಾಹಿತಿ ಸಿಗಬೇಕು ಪೊಲೀಸರ ತನಿಖೆಯಿಂದ. ತಮಿಳುನಾಡಿನ ತಿರ್ಚಿ ಮೂಲದ ಸುರೇಶ್ ಅಂತ ಹೇಳಲಾಗ್ತಾ ಇದೆ. ಲಾರಿ ಡ್ರೈವರ್ ಆಗಿದ್ರು. ಬಟ್ ನಿನ್ನೆ ರಾತ್ರಿ ಏಕಾಏಕಿ ಒಬ್ಬ ಆಗುಂತಕ ಬಂದು 11:30ರ ಸುಮಾರಿಗೆ ಭೀಕರವಾಗಿ ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಏನ್ ಕಾರಣ, ಏನ್ ದ್ವೇಷ, ಹತ್ಯೆಗೆ ನಿಖರ ಕಾರಣದ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ. ಮಾದೇಶ್, ಈಗ ಕೊಲೆಗೆ ನಿಖರ ಕಾರಣ ಏನು? ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಸಿಗ್ತಾ ಇರುವಂತಹ ಮಾಹಿತಿ ಏನು? ಶ್ರುತಿ, ನಿನ್ನೆ ರಾತ್ರಿ 11:30ರ ಸುಮಾರಿಗೆ ನಡೆದಂತ ಘಟನೆ ಇದು. ಅಂದ್ರೆ ಪರಪ್ಪನಗ್ರಹಾರದ ACES ಲೇಔಟ್ ನಲ್ಲಿ ಒಂದು ಘಟನೆ ನಡೆದಿದೆ. ಲಾರಿ ಡ್ರೈವರ್ ಸುರೇಶ್ ಇರ್ತಾನೆ, ಈತ ಲಾರಿ ಡ್ರೈವರ್ಗೆ ಕೆಲಸ ಮಾಡ್ತಿರ್ತಾನೆ. ಆತನ ಮೇಲೆ ಏಕಾಏಕಿ ಓರ್ವ ಆರೋಪಿ ಬಂದು ರಾಡ್ ನಿಂದ ಮುಖದ ಮೇಲೆ ಹಲ್ಲೆ ಮಾಡಿ ಬರ್ಬರವಾಗಿ ಹತ್ಯೆ ಮಾಡುವಂತ ಕೆಲಸನ ಮಾಡಿದ್ದಾರೆ. ಆದ್ರೆ ಆತ ಪತ್ತೆ ಅಂತ ಹೇಳಿ ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗಿರುವಂತ ಮಾಹಿತಿ. ಯಾವಾಗ ಈ ಒಂದು ವಿಚಾರ ಗೊತ್ತಾಗುತ್ತೆ ಕೂಡಲೇ ಪರಪ್ಪನ ಅಗ್ರಹಾರ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಒಂದಿಷ್ಟು CCTVಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಾರೆ. ಜೊತೆಗೆ ಅಲ್ಲಿದ್ದಂತಹ ಸ್ಥಳೀಯರನ್ನ ಮಾಹಿತಿ ಕೇಳುವಂತ ಸಂದರ್ಭದಲ್ಲಿ ಅವರಿಬ್ರಿಗೂ ಕೂಡ ಪರಿಚಯ ಇತ್ತು ಅಂತ ಹೇಳಿ ಪ್ರಾಥಮಿಕ ಹಂತದ ಮಾಹಿತಿ ಗೊತ್ತಾಗುತ್ತೆ. ಈಗಾಗಲೇ ಒಂದು ಘಟನಾ ಸ್ಥಳಕ್ಕೆ ಪರಿಶೀಲನೆ ನಡೆಸಿರುವಂತ ಪೊಲೀಸರು ಆರೋಪಿಯ ಪತ್ತೆಗೆ ಮುಂದಾಗಿದ್ದಾರೆ. ಆದ್ರೆ ಯಾವೊಂದು ಕಾರಣಕ್ಕೆ ಈ ಒಂದು ಕೊಲೆ ನಡೆದಿದೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಕ್ಷುಲ್ಲಕ ಕಾರಣಕ್ಕೆ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಆದ್ರೆ ಇವರಿಬ್ಬರ ಮಧ್ಯೆ ಏನ್ ದ್ವೇಷ ಇತ್ತು, ಅಷ್ಟೊತ್ತಲ್ಲಿ ಯಾಕೆ ಇವರಿಬ್ರು ಭೇಟಿಯಾಗಿದ್ರು, ಕುಡಿದ ಮತ್ತಿನಲ್ಲಿ ಏನಾದ್ರೂ ಈ ಒಂದು ಕೊಲೆ ನಡೆದಿದೆಯಾ ಅನ್ನುವಂತ ಅನುಮಾನಗಳು ಸದ್ಯಕ್ಕೆ ಪೊಲೀಸರಿಗೆ ಇದೆ. ಹೀಗಾಗಿ ಸದ್ಯಕ್ಕೆ ತನಿಖೆಯನ್ನು ನಡೆಸುವಂತ ಕೆಲಸನ ಮಾಡಲಾಗ್ತದೆ. ಅಲ್ಲಿರುವಂತಹ CCTV ಫುಟೇಜ್ಗಳನ್ನ ಪರಿಶೀಲನೆ ಮಾಡಿ ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. ತನಿಖೆ ವೇಳೆ ಈಗಾಗಲೇ ಒಂದಷ್ಟು ಪ್ರಾಥಮಿಕ ಹಂತದ ಮಾಹಿತಿ ಗೊತ್ತಾದ್ರೂ ಕೂಡ ಆರೋಪಿ ಸಿಕ್ಕ ನಂತರವೇ ಈ ಒಂದು ಕೊಲೆಗೆ ಸ್ಪಷ್ಟ ಕಾರಣ ಸಿಗ್ಬೇಕಿದೆ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕಾಫಿ ನಾಡಿನ ಪ್ರಮುಖ ಉದ್ಯಮವೇ ಕಾಫಿ. ಬಿಟ್ರೆ ಪ್ರವಾಸೋದ್ಯಮಕ್ಕೆ ಬ್ರೇಕ್ ಹಾಕಿ ತಿಂಗಳೇ ಸಮೀಪ ಬಂದ್ಬಿಡ್ತು. ವರುಣಾಘಾತಕ್ಕೆ ಪ್ರವಾಸಿಗರಿಗೆ ಬ್ರೇಕ್ ಹಾಕಿರೋ ಜಿಲ್ಲಾಡಳಿತ ಮಳೆ ಕಡಿಮೆ ಆದ್ರೂ ಕೂಡ ಅನುಮತಿ ನೀಡಿಲ್ಲ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ನಾಡು ಚಿಕ್ಕಮಗಳೂರು ಅಂದ್ರೆ ಪ್ರವಾಸಿಗರ ಸ್ವರ್ಗ. ಒಂದಲ್ಲ ಎರಡಲ್ಲ ಸಾಲು ಸಾಲು ಫೇವರೇಟ್ ಸ್ಪಾಟ್ಗಳು. ಈ ಸುಂದರ ಸ್ಥಳಗಳನ್ನ ನೋಡೋ ಪ್ರವಾಸಿಗರಿಗೆ ಈಗ ನಿರಾಸೆಯಾಗ್ತಿದೆ. ಯಾಕಂದ್ರೆ ಜಿಲ್ಲಾಡಳಿತ ನೋ ಟೂರಿಸ್ಟ್ ಅಂತ ಆದೇಶ ಮಾಡಿ ತಿಂಗಳು ಸಮೀಪಿಸ್ತಾ ಇದೆ. ಆಗಸ್ಟ್ 15ರವರೆಗೂ ಬ್ಯಾನ್ ಅನ್ನೋದನ್ನೇ ಕಂಟಿನ್ಯೂ ಮಾಡಿದೆ. ಇದರ ನಡುವೆ ಭೂಗರ್ಭ ತಜ್ಞರ ವರದಿಗಾಗಿ ಜಿಲ್ಲಾಡಳಿತ ಕಾಯ್ತಿದೆ. ಹೌದು, ಈಗಾಗಲೇ ವಯನಾಡು ಜಲಸ್ಫೋಟದ ನಂತರ ಪ್ರಕೃತಿ ಮುನಿಸಿಕೊಳ್ಳೋ ಮುಂಚೆಯೇ ಎಚ್ಚೆತ್ತುಕೊಳ್ಳೋದು ಅವಶ್ಯಕ. ಈಗಾಗಲೇ IDಪೀಠ ಸಾಲಿನಲ್ಲಿ ಕಬ್ಬಿಣ ಅಂಶವಿರೋ ರಸ್ತೆ ಒಂದು ಬದಿ ಕುಸಿತವಾಗಿದೆ. ಅತಿ ಗಟ್ಟಿ ಜಾಗವೇ ಭಾರೀ ಕುಸಿತವಾಗಿರೋದು ಆತಂಕ ತಂದಿದೆ. ಹೀಗಾಗಿ ಸರ್ಕಾರದ ನಿರ್ದೇಶನದಂತೆ ಈಗಾಗಲೇ 2 ಅಧಿಕಾರಿಗಳು ಜಿಲ್ಲೆಯ 88 ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ವರದಿ ನಂತರ ಪ್ರವಾಸಿಗರಿಗೆ ಎಂಟ್ರಿ ನೀಡೋ ಸಾಧ್ಯತೆ ಇದೆ. ಮೂಡಿಗೆರೆ ತಾಲೂಕಿನ ಬಲ್ಲಾಳರಾಯದುರ್ಗ ಸೇರಿ ಹಲವು ಪ್ರದೇಶಗಳಿಗೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಭೂಗರ್ಭ ವಿಜ್ಞಾನಿಗಳ ವರದಿ ನಂತರ ಜಿಲ್ಲಾಡಳಿತ ಮುಂದಿನ ಕ್ರಮ ಕೈಗೊಳ್ಳೋಕೆ ಮುಂದಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಬೋರ್ವೆಲ್ ಲಾರಿ ಡ್ರೈವರ್ನ ಬರ್ಬರ ಹತ್ಯೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪರಪ್ಪನ ಅಗ್ರಹಾರದ ACES ಲೇಔಟ್ನಲ್ಲಿ ನಡೆದಂತಹ ಘಟನೆ ಇದು. ಸುರೇಶ್ ಕೊಲೆಯಾಗಿರುವ ಬೋರ್ವೆಲ್ ಲಾರಿ ಡ್ರೈವರ್ ಅಂತ ಹೇಳಲಾಗ್ತಾ ಇದೆ. ಮುಖಕ್ಕೆ ಕಬ್ಬಿಣದ ರಾಡ್ನಿಂದ ಹೊಡೆದು ಹತ್ಯೆ ಮಾಡಲಾಗಿದೆ. ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ಆರೋಪಿ. ನಿನ್ನೆ ರಾತ್ರಿ ಸುಮಾರು 11:30ಕ್ಕೆ ನಡೆದಿರುವಂತಹ ಹತ್ಯೆ ಇದು. ಬಟ್ ಏನು ಕಾರಣ ಇನ್ನಷ್ಟೇ ಮಾಹಿತಿ ಸಿಗಬೇಕು ಪೊಲೀಸರ ತನಿಖೆಯಿಂದ. ತಮಿಳುನಾಡಿನ ತಿರ್ಚಿ ಮೂಲದ ಸುರೇಶ್ ಅಂತ ಹೇಳಲಾಗ್ತಾ ಇದೆ. ಲಾರಿ ಡ್ರೈವರ್ ಆಗಿದ್ರು. ಬಟ್ ನಿನ್ನೆ ರಾತ್ರಿ ಏಕಾಏಕಿ ಒಬ್ಬ ಆಗುಂತಕ ಬಂದು 11:30ರ ಸುಮಾರಿಗೆ ಭೀಕರವಾಗಿ ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಏನ್ ಕಾರಣ, ಏನ್ ದ್ವೇಷ, ಹತ್ಯೆಗೆ ನಿಖರ ಕಾರಣದ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ. ಮಾದೇಶ್, ಈಗ ಕೊಲೆಗೆ ನಿಖರ ಕಾರಣ ಏನು? ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಸಿಗ್ತಾ ಇರುವಂತಹ ಮಾಹಿತಿ ಏನು?
ಶ್ರುತಿ, ನಿನ್ನೆ ರಾತ್ರಿ 11:30 ಸುಮಾರಿಗೆ ನಡೆದಂತ ಘಟನೆ ಇದು. ಅಂದ್ರೆ ಪರಪ್ಪನಗ್ರಹದ ACS ಲೇಔಟ್ ನಲ್ಲಿ ಒಂದು ಘಟನೆ ನಡೆದಿದೆ. ಲಾರಿ ಡ್ರೈವರ್ ಸುರೇಶ್ ಇರ್ತಾನೆ, ಈತ ಲಾರಿ ಡ್ರೈವರ್ ಕೆಲಸ ಮಾಡ್ತಿರ್ತಾನೆ. ಆತನ ಮೇಲೆ ಏಕಾಏಕಿ ಓರ್ವ ಆರೋಪಿ ಬಂದು ರಾಡ್ ನಿಂದ ಮುಖದ ಮೇಲೆ ಹಲ್ಲೆ ಮಾಡಿ ಬರ್ಬರವಾಗಿ ಹತ್ಯೆ ಮಾಡುವಂತ ಕೆಲಸನ ಮಾಡಿದ್ದಾರೆ. ಆದ್ರೆ ಆತ ಪತ್ತೆಯತ್ತ ಅಂತೇಳಿ ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗಿರುವಂತ ಮಾಹಿತಿ. ಯಾವಾಗ ಈ ಒಂದು ವಿಚಾರ ಗೊತ್ತಾಗುತ್ತೆ ಕೂಡಲೇ ಪರಪ್ಪನಗ್ರಹರ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಒಂದಿಷ್ಟು CCTVಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಾರೆ. ಜೊತೆಗೆ ಅಲ್ಲಿದ್ದಂತಹ ಸ್ಥಳೀಯರನ್ನ ಮಾಹಿತಿ ಕೇಳುವಂತ ಸಂದರ್ಭದಲ್ಲಿ ಅವರಿಬ್ರಿಗೂ ಕೂಡ ಪರಿಚಯ ಇತ್ತು ಅಂತೇಳಿ ಪ್ರಾಥಮಿಕ ಹಂತದ ಮಾಹಿತಿ ಗೊತ್ತಾಗುತ್ತೆ. ಈಗಾಗಲೇ ಒಂದು ಘಟನಾ ಸ್ಥಳಕ್ಕೆ ಪರಿಶೀಲನೆ ನಡೆಸಿರುವಂತ ಪೊಲೀಸರು ಆರೋಪಿಯ ಪತ್ತೆಗೆ ಮುಂದಾಗಿದ್ದಾರೆ. ಆದ್ರೆ ಯಾವೊಂದು ಕಾರಣಕ್ಕೆ ಈ ಒಂದು ಕೊಲೆ ನಡೆದಿದೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಕ್ಷುಲ್ಲಕ ಕಾರಣಕ್ಕೆ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಆದ್ರೆ ಇವರಿಬ್ಬರ ಮಧ್ಯೆ ಏನ್ ದ್ವೇಷ ಇತ್ತು, ಅಷ್ಟೊತ್ತಲ್ಲಿ ಯಾಕೆ ಇವರಿಬ್ರು ಭೇಟಿಯಾಗಿದ್ರು, ಕುಡಿದ ಮತ್ತಿನಲ್ಲಿ ಏನಾದ್ರೂ ಈ ಒಂದು ಕೊಲೆ ನಡೆದಿದೆಯಾ ಅನ್ನುವಂತ ಅನುಮಾನಗಳು ಸದ್ಯಕ್ಕೆ ಪೊಲೀಸರಿಗೆ ಇದೆ. ಹೀಗಾಗಿ ಸದ್ಯಕ್ಕೆ ತನಿಖೆಯನ್ನು ನಡೆಸುವಂತ ಕೆಲಸನ ಮಾಡಲಾಗ್ತಿದೆ. ಅಲ್ಲಿರುವಂತಹ CCTV ಫುಟೇಜ್ಗಳನ್ನ ಪರಿಶೀಲನೆ ಮಾಡಿ ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. ತನಿಖೆ ವೇಳೆ ಈಗಾಗಲೇ ಒಂದಷ್ಟು ಪ್ರಾಥಮಿಕ ಹಂತದ ಮಾಹಿತಿ ಗೊತ್ತಾದ್ರೂ ಕೂಡ ಆರೋಪಿ ಸಿಕ್ಕ ನಂತರವೇ ಈ ಒಂದು ಕೊಲೆಗೆ ಸ್ಪಷ್ಟ ಕಾರಣ ಸಿಗ್ಬೇಕಿದೆ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕಾಫಿ ನಾಡಿನ ಪ್ರಮುಖ ಉದ್ಯಮವೇ ಕಾಫಿ. ಬಿಟ್ರೆ ಪ್ರವಾಸೋದ್ಯಮಕ್ಕೆ ಬ್ರೇಕ್ ಹಾಕಿ ತಿಂಗಳೇ ಸಮೀಪ ಬಂದ್ಬಿಡ್ತು. ವರುಣಾಘಾತಕ್ಕೆ ಪ್ರವಾಸಿಗರಿಗೆ ಬ್ರೇಕ್ ಹಾಕಿರೋ ಜಿಲ್ಲಾಡಳಿತ ಮಳೆ ಕಡಿಮೆ ಆದ್ರೂ ಕೂಡ ಅನುಮತಿ ನೀಡಿಲ್ಲ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ನಾಡು ಚಿಕ್ಕಮಗಳೂರು ಅಂದ್ರೆ ಪ್ರವಾಸಿಗರ ಸ್ವರ್ಗ. ಒಂದಲ್ಲ ಎರಡಲ್ಲ ಸಾಲು ಸಾಲು ಫೇವರೇಟ್ ಸ್ಪಾಟ್ಗಳು. ಈ ಸುಂದರ ಸ್ಥಳಗಳನ್ನ ನೋಡೋ ಪ್ರವಾಸಿಗರಿಗೆ ಈಗ ನಿರಾಸೆಯಾಗ್ತಿದೆ. ಯಾಕಂದ್ರೆ ಜಿಲ್ಲಾಡಳಿತ ನೋ ಟೂರಿಸ್ಟ್ ಅಂತ ಆದೇಶ ಮಾಡಿ ತಿಂಗಳು ಸಮೀಪಿಸ್ತಾ ಇದೆ. ಆಗಸ್ಟ್ 15ರವರೆಗೂ ಬ್ಯಾನ್ ಅನ್ನೋದನ್ನೇ ಕಂಟಿನ್ಯೂ ಮಾಡಿದೆ. ಇದರ ನಡುವೆ ಭೂಗರ್ಭ ತಜ್ಞರ ವರದಿಗಾಗಿ ಜಿಲ್ಲಾಡಳಿತ ಕಾಯ್ತಿದೆ. ಹೌದು, ಈಗಾಗಲೇ ವಯನಾಡು ಜಲಸ್ಫೋಟದ ನಂತರ ಪ್ರಕೃತಿ ಮುನಿಸಿಕೊಳ್ಳೋ ಮುಂಚೆಯೇ ಎಚ್ಚೆತ್ತುಕೊಳ್ಳೋದು ಅವಶ್ಯಕ. ಈಗಾಗಲೇ ಐಡಿಪೀಠ ಸಾಲಿನಲ್ಲಿ ಕಬ್ಬಿಣ ಅಂಶವಿರೋ ರಸ್ತೆ ಒಂದು ಬದಿ ಕುಸಿತವಾಗಿದೆ. ಅತಿ ಗಟ್ಟಿ ಜಾಗವೇ ಭಾರೀ ಕುಸಿತವಾಗಿರೋದು ಆತಂಕ ತಂದಿದೆ. ಹೀಗಾಗಿ ಸರ್ಕಾರದ ನಿರ್ದೇಶನದಂತೆ ಈಗಾಗಲೇ 2 ಅಧಿಕಾರಿಗಳು ಜಿಲ್ಲೆಯ 88 ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ವರದಿ ನಂತರ ಪ್ರವಾಸಿಗರಿಗೆ ಎಂಟ್ರಿ ನೀಡೋ ಸಾಧ್ಯತೆ ಇದೆ. ಗಿರಿ ಮೂಡಿಗೆರೆ ತಾಲೂಕಿನ ಬಲ್ಲಾಳರಾಯದುರ್ಗ ಸೇರಿ ಹಲವು ಪ್ರದೇಶಗಳಿಗೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಭೂಗರ್ಭ ವಿಜ್ಞಾನಿಗಳ ವರದಿ ನಂತರ ಜಿಲ್ಲಾಡಳಿತ ಮುಂದಿನ ಕ್ರಮ ಕೈಗೊಳ್ಳೋಕೆ ಮುಂದಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.